ಬ್ಯಾಚುಲರ್ಸ್ ಹೊರಗಡೆ ತಿಂದು ತಿಂದು ಬೇಜಾರಾಗಿದೆಯಾ? ತಲೆ ಕೆಡ್ಸ್ಕೊಬೇಡಿ. ಪ್ರಭು ಶೆಟ್ಟಿ ಫುಡ್ ಚಾನಲ್ ಇರೋದೇ ನಿಮಗೋಸ್ಕರ. ಇವತ್ತು ಚಿಕನ್ ಪೆಪ್ಪರ್ ಗ್ರೇವಿ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಬರೀ 20 ನಿಮಿಷದಲ್ಲಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರ್ ಕಣ್ರಿ. ಅಡುಗೆ ಶುರು ಮಾಡೋಣ. ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ, ಚಿಕ್ಕ ಚಿಕ್ಕ ಪಿಸ ಕಟ್ ಮಾಡಿಕೊಂಡು ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವು, ಸ್ವಲ್ಪ ಟೊಮೊಟೊ ಅಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ಮೇಲೆ ಚಿಕನ್ ಪೀಸಸ್ ನೋಡಿ, ನಾನು ಬಂದು ಲೆಗ್ ಪೀಸಸ್ ತೊಗೊಂಬಂದಿದ್ದೀನಿ. ನಿಮಗೇನೋ ಸ್ಮಾಲ್ ಪೀಸ್ ಬೇಕೋ ಸ್ಮಾಲ್ ಪೀಸು ತೊಗೋಬೋದು. ರಪ್ಪ ಅಂತ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಅಷ್ಟು ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಲಿ. ಈಗ ಸ್ವಲ್ಪ ಚಿಕ್ಕದಾಗಿ ಒಂದು ಪುಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಕಾಳುಮೆಣಸು, ಸ್ವಲ್ಪ ಧನಿಯಾ ಜಾಸ್ತಿ ಇರಲಿ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ ಅಷ್ಟನ್ನು ಫ್ರೈ ಮಾಡಿ ಪುಡಿ ಮಾಡ್ಕೊಳ್ಳಿ. ಪುಡಿ ಆದ ಮೇಲೆ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ. ರೆಡಿ ಆಯಿತು ಚಿಕನ್ ಪೆಪ್ಪರ್ ಗ್ರೇವಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆಯನ್ನು ಸೂಪರ್ ಆಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.